ಬಿಜೆಪಿಯಲ್ಲಿ ಬಣಬಡಿದಾಟದ ಹಿನ್ನೆಲೆಯಲ್ಲಿ ವಿಜೇಂದ್ರ ದೇವರ ಮೊರೆ ಹೋಗ್ತಾರಾ ಅಂತಕ್ಕಂಥ ಪ್ರಶ್ನೆ ಈಗ ಸದ್ಯ ಮೂಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಸಂಕಷ್ಟ ಪರಿಹಾರಕ್ಕೆ ಹನುಮನ ಮೊರೆ ಹೋಗ್ತಾರಾ BYV? ಕೊಪ್ಪಳದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಹನುಮನ ಮಾಲೆ ಧರಿಸಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಡಿಸೆಂಬರ್ 12ರಂದು ಪಂಪಾ ಸರೋವರದಲ್ಲಿ ಮಾಲೆ ಧಾರಣೆ ಮಾಡಲಿದ್ದಾರೆ. ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿರೋ ಪಂಪಾ ಸರೋವರ ಬಿಜೆಪಿಯಲ್ಲಿ ಬಣಬಡಿದಾಟದ ಹಿನ್ನೆಲೆಯಲ್ಲಿ ವಿಜೇಂದ್ರ ದೇವರ ಮೊರೆ ಹೋಗಲಿದ್ದಾರಾ? ಸಂಕಷ್ಟ ಪರಿಹಾರಕ್ಕೆ ಹನುಮನ ಮೊರೆ ಹೋಗ್ತಾರಾ BYV? ಕೊಪ್ಪಳದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹನುಮ ಮಾಲೆ ಧರಿಸಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಡಿಸೆಂಬರ್ 12ರಂದು ಪಂಪ ಸರೋವರದಲ್ಲಿ ಮಾಲೆ ಧಾರಣೆ ಮಾಡಲಿದ್ದಾರೆ. ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿರೋ ಪಂಪ ಸರೋವರ ಇಲ್ಲಿ ಮಾಲೆ ಧಾರಣೆ ಮಾಡಲಿದ್ದಾರೆ ವಿಜೇಂದ್ರ ಅವರು. ಬಳಿಕ 575 ಮೆಟ್ಟಿಲುಗಳನ್ನು ಹತ್ತಿ ಅಂಜನಾದ್ರಿಯಲ್ಲಿ ವಿಸರ್ಜನೆ ಮಾಡಲಿದ್ದಾರೆ. ಆಂಜನೇಯ ಜನ್ಮಸ್ಥಳ ಅಂತ ಪ್ರಸಿದ್ಧಿ ಪಡೆದಿರೋ ಅಂಜನಾದ್ರಿ ಹನುಮನ ಮಾಲೆ ಧರಿಸಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಕೂಡ ಎಲ್ಲರಲ್ಲಿದೆ. ಈಗ ಅದನ್ನ ವಿಜೇಂದ್ರ ಅವರು ಮಾಡಲಿರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಬಡಿದಾಟದ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ದೇವರ ಮೊರೆ ಹೋದ್ರ ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ಸಂಕಷ್ಟ ಪರಿಹಾರಕ್ಕೆ ಹನುಮನ ಮೊರೆ ಹೋಗ್ತಾರಾ BYV? ಕೊಪ್ಪಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಹನುಮ ಮಾಲೆ ಧರಿಸಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ಇದೆಲ್ಲ ಕೂಡ ಇರ್ತಾ ಇತ್ತು. ಈ ಸಲ 3 ದಿವಸಗಳು ಕೂಡ ಹನುಮಾಲೆದಾರಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ 3 ಹೊತ್ತು ಕೂಡ ಊಟದ ವ್ಯವಸ್ಥೆಗಳನ್ನು ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಹನುಮಮಾಲೆ ಧಾರಣೆಯನ್ನು ಮಾಡೋದ್ರ ಮೂಲಕ ಇಡೀ ನಮ್ಮ ಯುವ ಘಟಕದ ವತಿಯಿಂದ, ಭಾರತೀಯ ಜನತಾ ಪಕ್ಷದ ಯುವ ಘಟಕದ ವತಿಯಿಂದ ರಾಜ್ಯಾದ್ಯಂತ ಎಲ್ಲ 30 ಜಿಲ್ಲೆಗಳಿಂದ ಕೂಡ ಎಲ್ಲ ಯುವ ಮೋರ್ಚಾ ಘಟಕದ ಕಾರ್ಯಕರ್ತರು ಕೂಡ ಹನುಮಮಾಲೆ ಧರಿಸೋದ್ರ ಮೂಲಕ ಈ ಬಾರಿ ಅಂಜನಾದ್ರಿಗೆ ಇಡೀ ರಾಜ್ಯದಿಂದ ಬರ್ತಾ ಇರೋದೊಂದು ವಿಶೇಷ. ಜೊತೆಗೆ ಇವತ್ತು ಎಲ್ಲ ಒಂದು ವ್ಯವಸ್ಥೆಗಳು ನಾನೇನಂದ್ರೆ ಸಂಡೂರು ಚುನಾವಣೆಯಲ್ಲಿ ಇದ್ದಿದ್ದ ಕಾರಣ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಳಿನ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮಹೇಶ್ ಅವರಿಗೆ ಎಲ್ರಿಗೂ ಕೂಡ ನಾನು ದೂರವಾಣಿ ಮೂಲಕ ಸಭೆಯನ್ನು ಕರೆದು ವ್ಯವಸ್ಥೆಗಳನ್ನ ಮಾಡೋದ್ರ ಬಗ್ಗೆ ನಾನು ಹೇಳಿದ ಕಾರಣ ಅವರು ಆಲ್ರೆಡಿ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ. ಫಸ್ಟ್ ನಿಮಗೂ ಕೂಡ ಎಲ್ಲ ವಿಷಯಗಳು ಕೂಡ ಗೊತ್ತಿರುತ್ತೆ. ಕಳೆದ ಬಾರಿಗಿಂತ ಈ ಬಾರಿ 3 ದಿವಸಗಳ ಕಾಲ, ಅಂದರೆ ಕಳೆದ ಬಾರಿ ಆ ಹನುಮಮಾಲೆ ದಿವಸ ಮಾತ್ರ ಅವರಿಗೆ ಊಟದ ವ್ಯವಸ್ಥೆ ಇದೆಲ್ಲ ಕೂಡ ಇರ್ತಾ ಇತ್ತು. ಈ ಸಲ 3 ದಿವಸಗಳು ಕೂಡ ಹನುಮಾಲೆದಾರಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ 3 ಹೊತ್ತು ಕೂಡ ಊಟದ ವ್ಯವಸ್ಥೆಗಳನ್ನು ತುಂಬ ಒಳ್ಳೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಹೆಚ್ಚು ಕಡಿಮೆ ಪೊಲೀಸ್ ವ್ಯವಸ್ಥೆ ಕೂಡ ಒಂದು 1500ಕ್ಕೂ ಹೆಚ್ಚು ಒಂದು ಬಂದೋಬಸ್ತಿನ ವ್ಯವಸ್ಥೆ ಮಾಡುವಂಥ ಒಂದು ನಿರ್ಣಯ ಕೂಡ ಕೈಗೊಂಡಿರುವಂಥದ್ದು. ಜೊತೆಗೆ ಇಡೀ ನಮ್ಮ ಆನೆಗುಂದಿಯಿಂದ ಹಿಡಿದು ತಿಮ್ಲಾಪುರ ತನಕ ಕೂಡ ಒಂದು ದ್ವೀಪಾಲಂಕರಣ ಮತ್ತು ಇಡೀ ಬೆಟ್ಟಕ್ಕೆ ದ್ವೀಪಾಲಂಕರಣ, ಜೊತೆಗೆ ಒಂದು ರಾಮನಾಮ ಸ್ಮರಣೆ ಮಾಡುವಂಥದ್ದು, ಹನುಮಾನ ಹಾಡುಗಳು, ಇದೆಲ್ಲವೂ ಕೂಡ ನಿರಂತರವಾಗಿ ಆ ಒಂದು ಹನುಮಾನದಾರಿಗಳು ಬರುವಂಥ ಸಂದರ್ಭದಲ್ಲಿ ಒಂದು 5-6 ಕಿಲೋಮೀಟರ್ ಎಲ್ಲ ದಿಕ್ಕಲ್ಲಿ ಕೂಡ ಆ ಸ್ಪೀಕರ್ಗಳ ಮೂಲಕ ದೇವ್ರ ಸ್ಮರಣೆ ಮಾಡುವಂಥ ಒಂದು ವಾತಾವರಣ, ಒಂದು ಒಳ್ಳೆಯ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಇದೆಲ್ಲ ಆಗಿರೋದು. ನಾನು ನಿಮಗೆ ಇವಾಗ ಗಂಗಾವತಿಯಿಂದ ನಮ್ಮ ತಿಮ್ಲಾಪುರ ತನಕ ನಿಮಗೆ 60 ಕೋಟಿ ವೆಚ್ಚದಲ್ಲಿ KKRDB ಮತ್ತು PWD ಇಲಾಖೆಯಿಂದ ಈಗಾಗಲೇ ಅಮೌಂಟ್ ಸ್ಯಾಂಕ್ಷನ್ ಆಗಿ ಪೂಜೆಯನ್ನು ಕೂಡ ಮಾಡಿದ್ದೀವಿ. ತಾವು ನೋಡ್ತಾ ಇರ್ಬೋದು, ಇವಾಗೆಲ್ಲ ಜಂಗಲ್ ಕಟಿಂಗ್ ಎಲ್ಲ ಆಗ್ತಾ ಇದೆ, ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ ಟೆಂಪರವರಿಯಾಗಿ. ಹಾಗಾಗಿ ಇವಾಗ ರಸ್ತೆ ಅಂದರೆ ನಿಮಗೆ ಗಂಗಾವತಿ ನಗರದಲ್ಲಿ ನಮಗೇನು ಗುಲ್ಬರ್ಗ, ಬೀದರು, ಯಾದಗಿರಿ, ರಾಯಚೂರಿಂದ ಕಾಟಗಿ ಮೂಲಕ ಗಂಗಾವತಿ ನಗರಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ರಾಣಾ ಪ್ರತಾಪ್ ಸರ್ಕಲಿಂದ ಹಿಡಿದು ನಿಮಗೆ ಅಪ್ ಟು ತಿಮ್ಲಾಪುರ ತನಕ, ಆನೆಗೊಂದಿಯನ್ನು ಅಂಜನಾದ್ರಿ ಪರ್ವತ ದಾಟಿ ಕೂಡ ತಿಮ್ಲಾಪುರ ತನಕ ಕೂಡ ಕಂಪ್ಲೀಟ್ ರಸ್ತೆ ಮತ್ತು ಒಂದು ಆಧ್ಯಾತ್ಮಿಕ ವಾತಾವರಣ ಒಂದು ಸೃಷ್ಟಿ ಮಾಡುವಂಥ ಒಂದು